ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ಇವತ್ತು ನಾನು PGCET ಅಪ್ಲಿಕೇಶನ್ ರಿಜಿಸ್ಟರ್ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನೀವು KEO ವೆಬ್ಸೈಟ್ ಎಂಟರ್ ಆದಮೇಲೆ ಪ್ರೊಸೀಡ್ ಟು ರಿಜಿಸ್ಟರ್ ಅಂತ ಕೊಡಿ. ಸೊ ಇಲ್ಲಿ ನೀವು 10th ಸ್ಟ್ಯಾಂಡರ್ಡ್ ಓದಿದ್ದೀರಾ ಅಂತ ಕೇಳ್ತಾ ಇದೆ, ಹೌದು ಅಂತ ಕೊಡಿ. 10th ರೋಲ್ ನಂಬರ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ಸೊ ತಪ್ಪಾಗಿ ಮಾಡಿದೆ ನಿಮ್ಮ 10th ಸ್ಟ್ಯಾಂಡರ್ಡ್ ರೋಲ್ ನಂಬರ್ನ ಮಾಡಿ ವೆರಿಫೈ ಮಾಡಿ. ಅದಾದ ನಂತರ ಸಕ್ಸಸ್ ಅಂತ ಬಂದಾದ್ಮೇಲೆ ನಿಮ್ಮ ಇನ್ಫಾರ್ಮೇಶನ್ ಆಟೋಮೆಟಿಕಲಿ ಫೆಚ್ ಆಗುತ್ತೆ. ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕಾಗತ್ತೆ, ಸೊ ಇಲ್ಲಿ ಡಿಕ್ಲೇರ್ ಮಾಡ್ಬೇಕಾಗತ್ತೆ ರಿಜಿಸ್ಟರ್ ಥ್ರೂ ಆಧಾರ್ ಅಂತ. ನೆಕ್ಸ್ಟ್ ವಿಂಡೋನಲ್ಲಿ ನಿಮಗೆ ಕ್ಲಿಕ್ ಮಾಡಿ, ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡಿ ಪ್ರೊಸೀಡ್ ಕೊಡಿ. ನೆಕ್ಸ್ಟ್ ವಿಂಡೋನಲ್ಲಿ ನಿಮಗೆ ಆಧಾರ್ ನಂಬರ್ನ ಕೇಳ್ತಾ ಇದೆ. ಸೊ ನಿಮ್ಮ ಆಧಾರ್ ನಂಬರ್ನ ತಪ್ಪಿಲ್ಲದೆ ಎಂಟರ್ ಮಾಡಿ. ಸೊ OTP ಫೇಸ್ ಕ್ಯಾಪ್ಚರ್ ಇದೆ, ನೀವು OTPನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಪಿನ್ ಅನ್ನ ಎಂಟರ್ ಮಾಡಿ, ದೆನ್ ಸಬ್ಮಿಟ್ ಮಾಡಿ. ನೆಕ್ಸ್ಟ್ ವಿಂಡೋನಲ್ಲಿ ನಿಮಗೆ ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸ್ ಕೂಡ ಫೆಚ್ ಆಗುತ್ತೆ. ನಿಮ್ಮ ಎಜುಕೇಶನ್ ಏನಂತ ಹೇಳಿದರೆ ನಿಮ್ಮ ಕ್ವಾಲಿಫೈಡ್ ಡಿಗ್ರಿನ ಹಾಕ್ಬಹುದು, ನ್ಯಾಷನಾಲಿಟಿ ಇಂಡಿಯನ್ ಅಂತ ಹಾಕ್ಬಹುದು, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ನ ನೀವು ಎಂಟರ್ ಮಾಡಬೇಕಾಗತ್ತೆ. ನಿಮ್ಮ ವ್ಯಾಲಿಡ್ ಇಮೇಲ್ ಅಡ್ರೆಸ್ನ ಎಂಟರ್ ಮಾಡಿ OTPಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. OTP ರಿಕ್ವೆಸ್ಟ್ ಕಳಿಸಿದ್ಮೇಲೆ ನಿಮ್ಮ ಮೈಲ್ಗೆ OTP ಬಂದಿರುತ್ತೆ, ಅದನ್ನ ಎಂಟರ್ ಮಾಡಿ. ಜಸ್ಟ್ ನಿಮಗೆ 45 ಸೆಕೆಂಡ್ಸ್ ಇರುತ್ತೆ. ವಿತ್ ಇನ್ ದಟ್ ಟೈಮ್ ನೀವು OTPನ ಎಂಟರ್ ಮಾಡಬೇಕಾಗತ್ತೆ. ಸೊ ದೆನ್ ಆಫ್ಟರ್ವರ್ಡ್ಸ್ ನಿಮ್ಮ ಮೊಬೈಲ್ ನಂಬರ್, ಒನ್ ಸೆಕೆಂಡ್, ದೆನ್ ಆಫ್ಟರ್ವರ್ಡ್ಸ್ ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ OTPಗೆ ರಿಕ್ವೆಸ್ಟ್ ಮಾಡಬೇಕಾಗತ್ತೆ. ನಿಮ್ಮ ಮೊಬೈಲ್ಗೆ OTP ಬಂದ ನಂತರ ವಿತ್ ಇನ್ 45 ಸೆಕೆಂಡ್ಸ್ ಇರುತ್ತೆ, ಅಲ್ಲಿ ನೀವು ಎಂಟರ್ ಮಾಡಿ ನಿಮ್ಮ OTPನ, ದೆನ್ ವೆರಿಫೈ ಮಾಡಿ. ಸೊ ನಿಮ್ಮ ಮೊಬೈಲ್ ನಂಬರ್ ವೆರಿಫೈ ಆದ್ಮೇಲೆ ನಿಮ್ದು ಒಂದು ಪಾಸ್ವರ್ಡ್ ಸೆಟ್ ಮಾಡಬೇಕಾಗತ್ತೆ. ಮಿನಿಮಮ್ 8 ಕ್ಯಾರೆಕ್ಟರ್ ಇರಬೇಕು. ಯೂಶ್ವಲಿ ಸ್ಪೆಷಲ್ ಕ್ಯಾರೆಕ್ಟರ್ನು ಸೇರಿಸಿ ಹಾಕಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಅಂಡ್ ನಿಮ್ಮ ಪಾಸ್ವರ್ಡ್ನ ಒಂದ್ ಕಡೆ ಎತ್ತಿಟ್ಕೋಬೇಕಾಗತ್ತೆ. ಫೈನಲ್ ಫರ್ದರ್ ಯೂಸೇಜ್ಗೆ ನಿಮ್ಗೆ ಪಾಸ್ವರ್ಡ್ ಬೇಕಾಗತ್ತೆ, ಒಂದ್ ಕಡೆ ಬರ್ದು ಎತ್ತಿಟ್ಕೋಬಹುದು. ನೆಕ್ಸ್ಟ್ ನಿಮ್ದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋನು ಕೂಡ ಅಪ್ಲೋಡ್ ಮಾಡಬೇಕು. ಮ್ಯಾಕ್ಸಿಮಮ್ 50 KB ಇದೆ. ಆನಂತರ ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಮಾಡಿ. ಸೊ ಇಲ್ಲಿ ಎರರ್ ಇದೆ. ಸೊ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಿ, ಆನಂತರ ಕ್ಯಾಪ್ಚಾ ಎಂಟರ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಆಗ ನಿಮ್ಮ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ಸ್ಟೆಪ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.